ನಿಮ್ಮ ಫೋನ್, ಕಾರ್ ಅಥವಾ ಫೈಟರ್ ಜೆಟ್ ಯಾವುದೇ ಇರಲಿ, ಇವೆಲ್ಲ ಡಿಪೆಂಡ್ ಆಗಿರುವಂಥ ಒಂದು ವಸ್ತುವಿನ ಮೇಲೆ ಚೀನಾ 90% ಕಂಟ್ರೋಲ್ನ ಹೊಂದಿದೆ. ಅದನ್ನು ರೇರ್ ಅರ್ತ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಅದಿಲ್ಲದೆ ನಮ್ಮ ಈ ಮಾಡರ್ನ್ ಲೈಫ್ ಸ್ಟಾಪ್ ಆಗಿರುತ್ತೆ. ಹಾಗಾದರೆ ಚೀನಾ ಹೇಗೆ ಇಷ್ಟೊಂದು ರೇರ್ ಅರ್ತ್ ಎಲಿಮೆಂಟ್ಸ್ನ ಹೊಂದಿದೆ? ನಿಮಗೆ ನಿಮ್ಮ ಹೈಸ್ಕೂಲ್ದು ಪೀರಿಯಾಡಿಕ್ ಟೇಬಲ್ ಲೆಸನ್ ಜ್ಞಾಪಕ ಇದೆಯಾ? ಅದರಲ್ಲಿ 100ಕ್ಕಿಂತ ಜಾಸ್ತಿ ಎಲಿಮೆಂಟ್ಸ್ ಇರ್ತಾ ಇದ್ವು. ಅದರಲ್ಲಿ ಗೋಲ್ಡ್, ಸಿಲ್ವರ್, ಆಕ್ಸಿಜನ್ ಎಲ್ಲ ಇರ್ತಿದ್ವು. ಇದು ನಮಗೆಲ್ಲ ಗೊತ್ತಿರೋ ವಿಷಯನೇ. ಅದರಲ್ಲಿ 17 ವಿಯರ್ಡ್ ಎಲಿಮೆಂಟ್ಸ್ ಕೂಡ ಇರ್ತಿದ್ವು. ಅದರ ಹೆಸರುಗಳನ್ನ ನಮಗೆ ಕೂಡ ಹೇಳೋಕ್ಕಾಗ್ತಿರ್ಲಿಲ್ಲ. ಎಥಿಬ್ರಿಯಂ, ಪ್ಲಾಡೋಬಿಯಂ, ನಿಯೋಡಿಯಂ ಇವುಗಳನ್ನ ಬೇರೆ ಎಲಿಮೆಂಟ್ಸ್ ಜೊತೆ ಮಿಕ್ಸ್ ಮಾಡಿ ಮ್ಯಾಗ್ನೆಟ್ ಮಾಡಿದರೆ ಇವಕ್ಕೆ ಸೂಪರ್ ಪವರ್ ಬರುತ್ತೆ. ನಿಮ್ಮ ಫೋನ್ ಸ್ಕ್ರೀನ್ ಬ್ರೈಟರ್ ಆಗುತ್ತೆ, ಕಾರ್ ಮೋಟಾರ್ ಶ್ರಿಂಕ್ ಆಗುತ್ತೆ, ಇಂಟರ್ನೆಟ್ ಇನ್ನೂ ಜಾಸ್ತಿ ಪವರ್ಫುಲ್ ಆಗುತ್ತೆ. ರೇರ್ ಅರ್ತ್ ಎಲಿಮೆಂಟ್ಸ್ ಆ್ಯಕ್ಚುಲಿ ರೇರ್ ಅಲ್ಲ. ಆದರೆ ಫಸ್ಟ್ ಟೈಮ್ 1797ರಲ್ಲಿ ಒಂದು ಸ್ವೀಡಿಷ್ ವಿಲೇಜಲ್ಲಿ ಸಿಕ್ಕಾಗ ಹೊಸ ಎಲಿಮೆಂಟ್ಸ್ ಆಗಿದ್ದು. ಇದು ರೇರ್ ಎಲಿಮೆಂಟ್ಸ್ ಏನಕ್ಕಾಗಿದ್ದು ಅಂದರೆ ಅವುಗಳ ಕಷ್ಟದ ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ಸಿಂದ. ಕೆಲವೊಂದು ಬೇರೆ ಎಲಿಮೆಂಟ್ಸ್ಗಳ ಜೊತೆ ಮಿಕ್ಸ್ ಆಗಿದ್ದರಿಂದ ಈ ಸಪ್ರೇಷನ್ ಪ್ರೋಸೆಸ್ಸಲ್ಲಿ ಉದಾಹರಣೆಗೆ ಯುರೇನಿಯಂ ಥರದ ಎಲಿಮೆಂಟ್ಸ್ ಟಾಕ್ಸಿಕ್ ವೇಸ್ಟ್ನ ಪ್ರೊಡ್ಯೂಸ್ ಮಾಡ್ತಿತ್ತು, ರೇಡಿಯೋ ಆ್ಯಕ್ಟಿವ್ ವಾಟರ್ನ ಪ್ರೊಡ್ಯೂಸ್ ಮಾಡ್ತಿತ್ತು. ಇದು ಒಂಥರ ಕೆಮಿಕಲ್ ನೈಟ್ ಮೇರ್. ಇದರಲ್ಲಿ ಯಾರೂ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಇಲ್ಲೇನೆ ಚೀನಾ ಇಂಪಾರ್ಟೆಂಟ್ ಆಗೋದು. 1940ರಲ್ಲಿ ಅಮೆರಿಕ ಕ್ಯಾಲಿಫೋರ್ನಿಯಾದಲ್ಲಿ ರೇರ್ ಅರ್ತ್ ಮೆಟೀರಿಯಲ್ಸ್ನ ಡಿಸ್ಕವರ್ ಮಾಡ್ತು. ಹಾಗೆ ಬಿಸ್ನೆಸ್ ಬೂಮ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆದರೆ ಚೀನಾ ಅದು ಹೇಗೋ ಈ ರೇರ್ ಅರ್ತ್ ಎಲಿಮೆಂಟ್ಸ್ಗೆ ಫ್ಯೂಚರಲ್ಲಿ ತುಂಬಾ ಡಿಮ್ಯಾಂಡ್ ಇರುತ್ತೆ ಅಂತ ಫಿಗರ್ ಔಟ್ ಮಾಡಿತ್ತು. ಸೊ ಎಕ್ಸಿಕ್ಯೂಟಿವ್ಸ್ನ ಕ್ಯಾಲಿಫೋರ್ನಿಯಾ ಟೂರ್ ಮಾಡೋಕ್ಕೆ ಕಳಿಸಿದ್ರು. ಕ್ವೆಶನ್ ಕೇಳಿ, ಪಿಕ್ಚರ್ಸ್ ತಗೊಳ್ಳಿ ಅಂತ ಅವರಿಗೆ ಹೇಳಿ ಕಳಿಸಿದ್ರು. ಅಮೆರಿಕಾದವರು ಕೂಡ ತುಂಬ ಧಾರಾಳವಾಗಿ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋ ಪ್ರಿಂಟ್ ಔಟ್ ಕೊಟ್ಟರು. ಸೊ 1975ರಲ್ಲಿ ಚೀನಾ ಒಂದು ಟಾಸ್ಕ್ ಫೋರ್ಸ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಚೆನ್ನಾಗಿ ಫಂಡಿಂಗ್ ಕೊಟ್ಟರು, ಚೀಪ್ ಲೇಬರ್ ಕೊಟ್ಟು, ಯಾವುದೇ ರೀತಿ ಎನ್ವೈರನ್ಮೆಂಟಲ್ ಕನ್ಸರ್ನ್ಸ್ ಇಲ್ಲದೆ ಅತಿ ಕಡಿಮೆ ಪ್ರೈಸ್ಗೆ ಯಾರೂ ಕಾಂಪೀಟ್ ಮಾಡೋಕ್ಕೆ ಆಗದಿರೋ ರೀತಿ ಈ ರೇರ್ ಅರ್ತ್ ಮಟೀರಿಯಲ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದು ಅವ್ರಿಗೆ ವರ್ಕ್ ಕೂಡ ಆಯಿತು. 60% ಮೈನಿಂಗ್ ಹಾಗೆ 90% ರಿಫೈನಿಂಗ್ ಅವ್ರ ಕೈಯಲ್ಲೇ ಇರೋದು. 10 ವರ್ಷ ಆದಮೇಲೆ ಬೇರೆ ದೇಶಗಳಿಗೆ ಅವು ಸ್ಕ್ರೂ ಅಪ್ ಮಾಡ್ಕೊಂಡಿದ್ದೀವಿ ಅಂತ ಗೊತ್ತಾಯಿತು. ಎಲ್ಲ ದೇಶಗಳು ಫೋನ್ಸ್, ಕಾರ್ಸ್ ಮತ್ತು ಫೈಟರ್ ಜೆಟ್ಸ್ಗೆ ಇವತ್ತಿಗೆ ಚೀನಾ ಮರ್ಸಿಯಲ್ಲಿದ್ದಾವೆ. ಇದು ಚೀನಾದು ರೇರ್ ಅರ್ತ್ ಮೊನೊಪಲಿ ಗೇಮ್.